ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫುಡ್ ವರ್ಲ್ಡ್ ಚಾನಲ್. ಇವತ್ತು ನಾವು ಮಾಡ್ತಿರೋದು ಉತ್ತರ ಕರ್ನಾಟಕದ ಒಂದು ವಿಶಿಷ್ಟವಾದ ರೊಟ್ಟಿ, ದಪಾಟಿ ಅಂತ. ಸೊ ಅದು ಮಾಡೋಕ್ಕೆ ಏನೇನು ಹಾಕೊಂಡಿವಿ ಅಂತಂದ್ರೆ, ಒಂದು ಜಾರ್ ಒಳಗೆ ಮೆಣಸಿಗೆ ತೊಗೊಳ್ರಿ. ನಿಮಗೆ ಎಷ್ಟು ಖಾರ ಬೇಕೋ ಅದ್ರ ತಕ್ಕಂತ ನೀವು ಮೆಣಸಿಗೆ ಹಾಕೊಳ್ಳಿ. ಅದಾದ್ಮೇಲೆ ನಾ ಹಾಕಿದ್ದು ಸ್ವಲ್ಪ ಜೀರಿಗೆ, ಆಮೇಲೆ ಬೇಕಾದಷ್ಟು ಎರಡು ಚಮಚದಷ್ಟು ನಾ ಕಡಲೆ ಹಿಟ್ಟು ಹಾಕೊಂಡೀನಿ. ಸ್ವಲ್ಪ ಫ್ಲೇವರ್ಗೋಸ್ಕರ ಅಜ್ವಾನ್ ಹಾಕೊಂಡೀನಿ. ಅದಾದಮೇಲೆ ಕೊತ್ತಂಬರಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೀನಿ. ಅದೆಲ್ಲ ಹಾಕೊಂಡಾದ್ಮೇಲೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಹಾಕಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಪೇಸ್ಟ್ ಆಗಿ, ನೀವು ಹಿಟ್ಟು ನಾದ್ಕೊಳ್ಳೋ ಟೈಮಲ್ಲಿ ನೀರು ಬದಲು ಅದನ್ನೇ ಹಾಕ್ಕೊಂಡು ನಾದ್ಕೊಳ್ಬೋದು. ಸೊ ಅದನ್ನ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನಾನು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ. ದಪಾಟಿ ಯೂಶ್ವಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಏನು ಮಾಡ್ತಾರೆ ಅಂತಂದ್ರೆ, ಜೋಳದ ಹಿಟ್ಟಲ್ಲಿ ಈ ಪೇಸ್ಟ್ನ ಹಾಕಿಬಿಟ್ಟು ಮಾಡ್ತಾರೆ. ಡೈಲಿ ಸಾದಾ ರೊಟ್ಟಿ ತಿಂದು ಬೇಜಾರಾದಾಗೆಲ್ಲ ನಾವು ಈ ಥರ ಒಂದು ಖಾರ ಉಪ್ಪು ಬಾಯಿ ತುಂಬ ಇರಲಿ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಥರ ಪೇಸ್ಟ್ ಮಾಡಿಕೊಂಡು ಜೋಳದ ಹಿಟ್ಟಲ್ಲಿ ಹಾಕ್ಕೊಂಡು ನಾದ್ಕೊಂಡು, ಯೂಶ್ವಲಿ ನಾವು ಏನಂತಾರೆ ಸಾದಾ ರೊಟ್ಟಿ ಮಾಡಬೇಕಾದ್ರೆ ಎಣ್ಣೆ ಹಚ್ಚಲ್ಲ. ಸೊ ಇದು ದಪಾಟಿ ಮಾಡಿದಾಗ ಎಣ್ಣೆ ಹಚ್ತೀವಿ. ಸೊ ನಾನು ತೋರಿಸ್ತೀನಿ ಅದು ಹೆಂಗೆ ಮಾಡಬೇಕಂತ. ಸೊ ನಾದ್ಕೊಂಡಾದ್ಮೇಲೆ ಫುಲ್ ಹದವಾಗಿ ನಾದ್ಕೊಂಡು ಸ್ವಲ್ಪ ಎಳ್ಳು ಹಚ್ಚಬೇಕು ತಟ್ಟೋಕ್ಕಿಂತ ಮುಂಚೆ. ಸೊ ಅದನ್ನೆಲ್ಲ ಈ ಥರ ಪ್ರತಿಯೊಂದು ಮಾಡಬೇಕಾದ್ರೂ ಈ ಥರ ನೈಸಾಗಿ ಮಾಡಿಕೊಂಡ್ರೆ, ಒಳಗಡೆ ಗಂಟಿಲ್ಲ ಮಾಡಿಕೊಂಡ್ರೆ ನಿಮ್ಮ ತುದಿ ಹರಿಯಲ್ಲ ಬಡಿಬೇಕಾದ್ರೆ, ರೊಟ್ಟಿ ಬಡಿಬೇಕಾದ್ರೆ. ಸೊ ನಾನೇನು ಮಾಡಿದ್ದೀನಿ ಅಂತಂದ್ರೆ, ಅದು ರೊಟ್ಟಿ ಬಡಿಯೋಕ್ಕೂ ಮುಂಚೆ ಸ್ವಲ್ಪ ಎಳ್ಳು ಹಚ್ಕೊಂಡು ಕೆಳಗಡೆ ಹಿಟ್ಟು ಹಾಕ್ಕೊಂಡು ನಾರ್ಮಲ್ ಜೋಳದ ರೊಟ್ಟಿ ಹೆಂಗೆ ಬಡಿತೀವೋ ಅದೇ ಥರ ಬಡಿದು, ಇದರಲ್ಲಿ ಒಂದು ಟ್ರಿಕ್ ಹೇಳ್ಬೇಕಂತಂದ್ರೆ, ಅಂಗೈಯಿಂದ ಫಸ್ಟು ನೀವು ಬಡ್ಕೊಂಡ್ರೆ ನಡ್ಬರ್ಕಿಂತ ಮೊದಲೇ ತೆಳ್ಳಗಾಗಿರುತ್ತೆ. ಸೊ ಸ್ವಲ್ಪ ನಿಮ್ಮ ಅಂಗೈ ಅಷ್ಟು ಅಗಲ ಆದಮೇಲೆ ನೀವು ಜಸ್ಟ್ ತುದಿ ತೆಳ್ಳಗೆ ಬಡ್ಕೊತ ಹೋಗ್ಬೋದು. ಸೊ ಇದರಿಂದ ರೊಟ್ಟಿ ತೆಳ್ಳಗೂ ಆಗುತ್ತೆ, ಸಾಫ್ಟು ಆಗುತ್ತೆ. ಸೊ ಅದೊಂದು ಟ್ರಿಕ್ ಹೇಳ್ಬೋದು ನಾವು. ಬಟ್ ಕೆಲವೊಬ್ರು ಹೆಂಗೆ ಮಾಡ್ತಾರೆ ಅಂತಂದ್ರೆ, ಬಡಿಬೇಕಾದ್ರೆ ಫಸ್ಟೇ ಬೆರಳುಗಳಿಂದ ಬಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಫಸ್ಟ್ ಬೆರಳಿಂದ ಬಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಮಧ್ಯದಲ್ಲಿ ಹಾಗೆ ಏನಂತಾರೆ ದಪ್ಪ ಇರುತ್ತೆ. ಸೊ ಮಧ್ಯದಲ್ಲಿ ದಪ್ಪ ಆದರೆ ರೊಟ್ಟಿ ದಪ್ಪನೇ ಅನ್ಸುತ್ತೆ. ಸೊ ನಮ್ಮ ಕಡೆ ಎಲ್ಲ ಇವಾಗೆಲ್ಲ ಮಷಿನ್ಸ್ ಬಂದಿದ್ದಾವೆ, ಬಟ್ ಮಷಿನಿಂದ ಮಾಡೋ ರೊಟ್ಟಿಗೂ ಕೈಯಿಂದ ಮಾಡೋ ರೊಟ್ಟಿಗೂ ರುಚಿ ತುಂಬ ಬಿಡಿಸುತ್ತೆ. ಸೊ ಬಡ್ದಾದ್ಮೇಲೆ ಹಂಚಿನ ಮೇಲೆ ಹಾಕೊಂಡು ಬೇಯಿಸ್ಕೋಬೋದು. ನಾರ್ಮಲ್ ಜೋಳದ ರೊಟ್ಟಿ ಹೆಂಗೆ ಬೇಯಿಸ್ಕೋತೀವಿ ಅದೇ ಥರ ಬೇಯಿಸ್ಕೋಬೋದು. ಒಂದು ಡಿಫ್ರೆನ್ಸ್ ಏನಂತಂದರೆ, ಇಲ್ಲಿ ಎಣ್ಣೆ ಹಾಕಬೇಕು. ಎಣ್ಣೆಯಿಂದ ಎರಡು ಕಡೆ ನಿಮ್ಗೆ ಬೇಕಾದರೆ ಎರಡು ಕಡೆ ಬೇಯಿಸ್ಕೋಬೋದು. ಯೂಶ್ವಲಿ ಒಂದೇ ಕಡೆ ಎಣ್ಣೆ ಹಚ್ಚಿ ಬೇಯಿಸ್ಕೊಳ್ತಾರೆ. ನೀವು ಸಾಫ್ಟ್ ಬೇಕು ಅಂತಂದರೆ ಎರಡು ಕಡೆ ಎಣ್ಣೆ ಹಚ್ಚಿ ಬೇಯಿಸ್ಕೋಬೇಕು. ತುಂಬ ರೋಸ್ಟ್ ಕೂಡ ಮಾಡ್ಕೋಬೋದು. ರೋಸ್ಟ್ ಮಾಡಿದ್ರೆ ಇನ್ನೂ ಟೇಸ್ಟ್ ಕೊಡುತ್ತೆ ನಾರ್ಮಲ್ಗಿಂತ. ಸೊ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಂಡು ನೀವು ಯಾವ್ದು ಕರಿ ಜೊತೆ ಬೇಕಾದರೂ ತಿನ್ಬೋದು. ನಮ್ಮ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಎಣ್ಣೆಗಾಯಿ ಪಲ್ಯ, ಪುಂಡಿ ಪಲ್ಯ ಅಂದರೆ ಸೊಪ್ಪಿನ ಪಲ್ಯ ಜೊತೆ ಜಾಸ್ತಿ ತಿಂತಾರೆ. ಇಲ್ಲ ಅಂದರೆ ಇನ್ನೊಂದು ಬೆಸ್ಟ್ ಕಾಂಬಿನೇಷನ್ ಅಂದರೆ ಶೇಂಗಾದ ಹಿಂಡಿ ಮತ್ತು ಮೊಸರು ಜೊತೆ ಬೆಸ್ಟ್ ಕಾಂಬಿನೇಷನ್ ಇರುತ್ತೆ ತಿನ್ನೋಕ್ಕೆ. ಸೊ ಇದು ನಮ್ಮ ಉತ್ತರ ಕರ್ನಾಟಕದ ಒಂದು ಬೆಸ್ಟ್ ರೆಸಿಪಿ, ದಪಾಟಿ ಅಂತ ಹೇಳ್ತೀವಿ.